ಹಾಯ್ ಎಲ್ಲ ಸ್ನೇಹಿತರೆ, ನಮಸ್ಕಾರ. ಎಲ್ಲರೂ ಹೋಗಿದ್ದರಲ್ಲಿ ಚಂದ್ರ ಭಾವಿಸ್ತಾ ಸ್ನೇಹಿತರೆ, ನಾನು ಹಿಂದಿನ ವಿಡಿಯೋ ಲಾಸ್ಟ್ ಅಪ್ಲೋಡ್ ಮಾಡಿದಾಗ ಶ್ರೀ ಜಗದ್ಗುರು ಬಸವಣ್ಣ ಅವರ ಹುಟ್ಟಿದಂಥ ಸ್ಥಳವನ್ನು ನಾನು ನಿಮಗೆಲ್ಲ ತೋರಿಸಿದ್ದೆ. ಸೊ ಸ್ನೇಹಿತರೆ, ಅದಾದ ನಂತರ ನಾನು ನಿಮ್ಗೆ ಹೇಳಿದ್ದೆ ಅವರು ಒಂದು ದೇವಾಲಯ ತೋರಿಸ್ತೀನಿ ಅಂತ ಹೇಳ್ತಿದ್ದೆ. ನೀವು ನೋಡ್ಬೋದು, ಲಂಡನ್ನಲ್ಲಿ ಅವ್ರದ್ದೊಂದು ಸ್ಟ್ಯಾಚು ಕೂಡ ಇದೆ, ಬ್ಲ್ಯಾಕ್ ಕಲರ್ ಸ್ಟ್ಯಾಚು. ಅದನ್ನು ಹೋಗ್ಬಿಟ್ಟು ತುಂಬ ನಮ್ಮ ಮೋದಿಯವರು ಅದನ್ನ ಇನಾಗ್ರೇಷನ್ ಎಲ್ಲ ಮಾಡಿದ್ರು. ಆದರೆ ಇವಾಗ ನೀವು ಎಲ್ಲೇ ಬಸವಣ್ಣವ್ರ ಸ್ಟ್ಯಾಚು ನೋಡಿದ್ರು, ನೀವು ಮೇನ್ ಬಸವಣ್ಣ ಅವ್ರದ್ದು ಒರಿಜಿನಲ್ ದೇವಾಲಯ ನೋಡ್ಬೇಕಾದ್ರೆ ನೀವು ಬರಬೇಕಾಗಿದ್ದ ಸ್ಥಳ ಬಸವನ ಬಾಗೇವಾಡಿ. ಸೊ ನಾನು ನಿಮಗೆ ಅವ್ರ ಬರ್ತ್ ಪ್ಲೇಸ್ ಅಂದರೆ ಅವ್ರು ಹುಟ್ಟಿದ್ದು ಇಂಗ್ಲೀಷ್ ಅವ್ರದಲ್ಲಿ, ಆದರೆ ಅವರು ಎಲ್ಲ ಅಂದರೆ ಅವ್ರದ್ದು ಏನು ಸ್ಥಾನಮಾನ ಇರುತ್ತಲ್ಲ ಅದೆಲ್ಲ ಬಸವನ ಬಾಗೇವಾಡಿಲೇ ಇರೋದು. ಸೊ ಅದಕ್ಕಾಗಿ ನಾನು ಇವಾಗ ನಿಮಗೆ ಅವರು ಬಸವಣ್ಣವರ ದೇವಸ್ಥಾನವನ್ನು ತೋರಿಸ್ತೀನಿ. ಸೊ ಬಸವಣ್ಣವ್ರ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿದೆ, ಅದನ್ನ ಆ ಒಂದು ದೇವಸ್ಥಾನ ಯಾವ ರೀತಿಯಾಗಿ ಕಟ್ಟಿದ್ದಾರೆ. ಸೊ ಆ ಒಂದು ದೇವಸ್ಥಾನ ನಿರ್ಮಾಣ ಮಾಡೋ ಕಾಲದಲ್ಲಿ ಯಾವ ರಾಜರ ಒಂದು ಆಳ್ವಿಕೆ ಇತ್ತು, ಆಮೇಲೆ ಯಾವ ಡೈನಸ್ಟಿ ಅವರ ಆಳ್ವಿಕೆ ಇತ್ತು ನಾವು ನೋಡ್ಬೋದು. 11ರಿಂದ 12ನೇ ಶತಮಾನ ಕಾಲಘಟ್ಟದಲ್ಲಿ ನಮ್ಮ ಬಸವಣ್ಣವ್ರು ಬರ್ತಾರೆ. ಸೊ ಈ ಒಂದು ಕಾಲಘಟ್ಟ ತೊಗೊಂಡ್ರೆ ಕಲ್ಯಾಣಿ ಚಾಲುಕ್ಯರ ಒಂದು ಕಾಲಘಟ್ಟ ಬರುತ್ತೆ. ಸೊ ಆ ಒಂದು ಕಾಲಘಟ್ಟದಲ್ಲಿ ಯಾವ ರೀತಿಯಾಗಿ ಕಲ್ಯಾಣಿ ಚಾಲುಕ್ಯರು ಆ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ರು, ಆಮೇಲೆ ಇದನ್ನೆಲ್ಲ ನಾನು ಕಂಪ್ಲೀಟಾಗಿ ತೋರಿಸ್ತೀನಿ ನಿಮಗೆ. ಸೊ ವಿಡಿಯೋನ ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ, ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಬನ್ನಿ, ಈ ವಿಡಿಯೋ ತುಂಬ ಮಜವಾಗಿರುತ್ತೆ, ತುಂಬ ಪೌರಾಣಿಕವಾಗಿರುತ್ತೆ. ಸೊ ಎಲ್ಲರೂ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ಸೊ ಸ್ನೇಹಿತರೆ, ನಾವಿವಾಗ ದೇವಸ್ಥಾನ ಹತ್ರ ಬಂದಿದ್ದೀವಿ. ಸೊ ಅಲ್ಲಿ ನೀವು ಹಿಂದೆ ನೋಡ್ತಿರಲ್ಲ, ಅದು ಸರ್ಕಲ್. ಆ ಕಡೆಯಿಂದ ಬಂದ್ರಿ ಅಂತ ಹೇಳಿದ್ರೆ ಅದು ತಾಳಿಕೋಟೆಯಿಂದ ರಸ್ತೆ ಬರುತ್ತೆ. ಸೊ ಈ ಕಡೆಯಿಂದ ಬಂದ್ರಿ ಅಂತ ಹೇಳಿದ್ರೆ ನಮ್ಮ ವಿಜಯಪುರದಿಂದ ಡೈರೆಕ್ಟ್ ರಸ್ತೆ ಐತಿ. ಒಂದು ಅರ್ಧ ಕಿಲೋಮೀಟ್ರ್, ಅರ್ಧ ಗಂಟೆಯಲ್ಲಿ ನೀವು ಬರ್ಬೋದು. ಸೊ ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಇದೇ ಈಗ ಮೇನ್ ಎಂಟ್ರೆನ್ಸ್, ಶ್ರೀ ಬಸವೇಶ್ವರ ದೇವಾಲಯ ಅಂತಿದೆ. ಸೊ ಬರೀ ನಾವು ಎಂಟ್ರೆನ್ಸ್ ಹೋಗೋಣ. ಸೊ ಐತಿಹಾಸಿಕವಾಗಿ ನೀವೇನು ನೋಡ್ತಿರ್ತಿರಲ್ಲ, ಬಸವೇಶ್ವರ ಅವ್ರ ದೇವಾಲಯ. ಸೊ ಇದೇ ಅದು ಬಸವನ ಬಾಗೇವಾಡಿಯಲ್ಲಿ ಇರುವಂಥದ್ದು. ಸೊ ಸ್ನೇಹಿತರೆ, ನೋಡ್ಬೋದು, ಎಂಟ್ರೆನ್ಸಿಂದ ಬಂದ್ರಿ ಅಂತ ಹೇಳಿದ್ರೆ ಈ ಒಂದು ಸ್ವಚ್ಛ ಮನಸ್ಸಿನ ಪುಟಾಣಿ ಮಕ್ಕಳು ಆಟ ಆಡೋವಂಥ ಸ್ಕೂಲ್ಗಳಿದು. ಆ ಕಡೆ ಹಿಂದೆ ಕಾಲೇಜ್ ಇದೆ. ಸೊ ಆ ಕಡೆನೂ ಕಾಲೇಜ್ ಇದೆ. ಸೊ ಎಂಟ್ರೆನ್ಸ್ ದೇವಾಲಯ ಬಂದು ಈ ರೀತಿಯಾಗಿ ನಿಮಗೆಲ್ಲ ಗೋಚರ ಆಗುತ್ತೆ. ಸೊ ನೀವು ನೋಡ್ಬೋದು, ಇಲ್ಲಿ ಫಸ್ಟ್ ಎಂಟ್ರೆನ್ಸ್ ಹೋಗ್ಬೇಕಾದ್ರೆ ನಿಮ್ಮ ಪಾದರಕ್ಷೆಗಳನ್ನ ಬಿಟ್ಬಿಟ್ಟು ಹೋಗಬೇಕಾಗುತ್ತೆ. ಸೊ ಈ ಕಡೆ ನೀವೇನೇನು ದೇವಸ್ಥಾನಕ್ಕೆ ಹೋಗ್ತಿರ್ತಿಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕಾಯಿ, ಹಣ್ಣು, ಕರ್ಪೂರ ಎಲ್ಲ ತೊಗೋಬೋದು. ಸೊ ಬರೀ ನಾವೀಗ ಒಳಗಡೆ ಹೋಗೋಣ. ಸೊ ನಾವು ಇವಾಗ ಹೋಗಬೇಕಾದ್ರೆ ಸೊ ನಮಗೆ ಎರಡು ನಮ್ಮ ಗಜಪಡೆಗಳು ಸ್ವಾಗತವನ್ನು ಕೋರ್ತವೆ. ಸೊ ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಈ ಕಡೆ ಇದೇ ಮೇನ್ ದೇವಸ್ಥಾನ. ಸೊ ಸ್ನೇಹಿತರೆ, ಈ ದೇವಸ್ಥಾನದ ಬಗ್ಗೆ ಹೇಳೋದಾದರೆ ಸುಮಾರು 11ನೇ ಶತಮಾನ ಮತ್ತು 12ನೇ ಶತಮಾನದಲ್ಲಿ ಈ ಒಂದು ಕಾಲಘಟ್ಟ ಬರುತ್ತೆ. ಈ ಒಂದು ಕಾಲಘಟ್ಟದಲ್ಲಿ ನಮ್ಮ ಬಸವೇಶ್ವರವರು ನಮಗೆ ನೋಡೋಕೆ ಸಿಗ್ತಾರೆ. ಸೊ ಇದೆಲ್ಲ ಬಂದು ಯಾವ ರಾಜರ ಮತ್ತು ಯಾವ ಡೈನಸ್ಟಿ ಅಂದರೆ ಯಾವ ರಾಜರ ಆಳ್ವಿಕೆಯಲ್ಲಿ ಈ ಒಂದು ಕಾಲಘಟ್ಟ ಬರುತ್ತೆ ಅಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಲ್ಯಾಣಿ ಚಾಲುಕ್ಯರ ಅಂತ ನೀವೆಲ್ಲರೂ ಕೇಳಿರ್ತೀರ. ಕಲ್ಯಾಣ ಚಾಲುಕ್ಯರ ಒಂದು ಕಾಲದಲ್ಲಿ ಈ ಒಂದು ಕಾಲಘಟ್ಟ ಬರುವಂಥದ್ದು. ಸೊ ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ಎಷ್ಟು ಮೈನ್ಯೂಟ್ ಅಂದರೆ ಎಷ್ಟು ಚಿಕ್ಕ ಪುಟ್ಟ ಕೆತ್ತನೆಗಳನ್ನ ಕೂಡ ಮಾಡಿದ್ದಾರೆ ಇಲ್ಲಿ. ಸೊ ಈಗ ಇರುವಂಥ ಜಾಗ ಇಷ್ಟೇ ಜಾಗದಲ್ಲಿ ಅವರು ಎಷ್ಟು ರೀತಿಯಾಗಿ ಕೆತ್ತನೆಗಳನ್ನ ಮಾಡಿದ್ದಾರೆ. ಸೊ ಅದಕ್ಕೆ ಸ್ನೇಹಿತರೆ ಹೇಳೋದು, ನಮ್ಮ ಹಿಂದೂ ದೇವಾಲಯದಲ್ಲಿ ಸಿಕ್ಕಾಪಟ್ಟಿ ದೇವಾಲಯ ಇದೇ ಥರ ಒಂದು ಇತಿಹಾಸನ ಪಡ್ಕೊಂಡಿದೆ. ಯಾಕಂತ ಹೇಳಿದ್ರೆ, ಆ ಜಾಗ ಎಷ್ಟೇ ಇರಲಿ, ದೇವಸ್ಥಾನ ಎಷ್ಟೇ ದೊಡ್ಡದೇ ಇರಲಿ ಅಥವಾ ಚಿಕ್ಕದಾಗಿರಲಿ, ಅದರಲ್ಲಿ ತಮ್ಮ ಕಲೆಯ ಚಾಣಕ್ಯತನವನ್ನು ತೋರಿಸ್ತಾರೆ. ಆಮೇಲೆ ಆ ದೇವ್ರದ ಅದನ್ನ ಆದಷ್ಟು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಹಿಂದೂ ದೇವಾಲಯಗಳಲ್ಲಿ ಆ ಒಂದು ದೇವರದ ಇತಿಹಾಸ ಪೂರ್ತಿ ಆ ದೇವಸ್ಥಾನ ಅಂದರೆ ಗೋಡೆ ಮೇಲೇ ಕೆತ್ತನೆ ಮಾಡಿರೋಂಥ ಒಂದು ಕೆಲವು ದೇವಸ್ಥಾನ ಕೂಡ ಇದೆ. ಸೊ ನೀವಿಲ್ಲಿ ಏನು ನೋಡ್ತಿರಲ್ಲ, ವೈಟ್ ಕಲರ್ ಶೆಡ್ ಹಾಕ್ಬಿಟ್ಟು ಇದನ್ನೆಲ್ಲ ಒಂದು ಸ್ಥಳೀಯರು ಬಂದ ತಕ್ಷಣ, ಭಕ್ತಾದಿಗಳು ಬಂದ ತಕ್ಷಣ ಕೂತ್ಕೊಳ್ಳುವಂಥ ಜಾಗ ಕೂಡ ಮಾಡಿದ್ದಾರೆ. ತುಂಬ ಸ್ಪೇಸ್ ಇರುವಂಥ ಜಾಗ ಇದು. ಸೊ ಈಗ ನಾವು ನೋಡೋಕೆ ಹೋಗ್ತೀವಿ. ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿ ಒಳಗಡೆ ಒಂದು ನಂದಿ ಇದೆ. ನಂದಿ ಆದಮೇಲೆ ಶಿವಲಿಂಗ ಕೂಡ ಇದೆ. ಶಿವಲಿಂಗ ಆಮೇಲೆ ಮಾದಲಾಂಬಿಕೆ, ನಾನು ಹೇಳಿದ್ನಲ್ಲ ಬಸವಣ್ಣ ಅವರ ತಾಯಿ, ಇವ್ರದ್ದೆಲ್ಲರದ್ದು ಮೂರ್ತಿ ಇದೆ. ನಾನು ಬಂದು ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಸೊ ಎಂಟ್ರೆನ್ಸ್ ಇದೆ, ಈ ಕಡೆಯಿಂದನೂ ಎಂಟ್ರೆನ್ಸ್ ಆಗ್ಬೋದು ಮತ್ತು ಆ ಕಡೆ ಆ ಪಕ್ಕದಿಂದನೂ ಎಂಟ್ರೆನ್ಸ್ ಆಗ್ಬೋದು. ಸೊ ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ, ಬರೀ ಎಂಟ್ರೆನ್ಸ್ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ನೋಡೋಣ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇದು ಎಂಟ್ರೆನ್ಸ್ ಆಗಿರುತ್ತೆ. ಎಂಟ್ರೆನ್ಸ್ ಒಳಗಡೆ ನಮಗೆ ಈ ರೀತಿಯಾಗಿ ನೋಡೋಕೆ ಸಿಗುತ್ತೆ. ಸೊ ಬಂದು ಒಳಗಡೆ ಅಷ್ಟೊಂದು ಲೈಟ್ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇಷ್ಟೋ ತನಕ ಲೈಟ್ ಇತ್ತು, ಲೈಟ್ಸ್ ಆಫ್ ಮಾಡಿದ್ದಾರೆ. ಸೊ ನೀವಲ್ಲಿ ನೋಡ್ಬೋದು ಶಿವಲಿಂಗ. ಇಲ್ಲಿಂದ ಎಲ್ಲರೂ ದರ್ಶನ ಪಡ್ಕೊಳ್ಳಿ. ಸೊ
ನಾವು ಸಾಮಾನ್ಯವಾಗಿ ನೋಡಿರ್ತೀವಿ ಸ್ನೇಹಿತರೆ, ಶಿವಲಿಂಗದ ಮುಂದೆ ಯಾವಾಗಲೂ ಒಂದು ನಂದಿ ಇರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಶಿವಲಿಂಗ ಇದೆ, ಸ್ಟ್ರೈಟ್ ಅಲ್ಲಿ ನಂದಿ ಕೂಡ ಇರುವಂಥದ್ದು. ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ಈ ಕಡೆ ಇದು ಇಲ್ಲಿ ಸೆಂಟ್ರು. ಸ್ನೇಹಿತರೆ ಇಲ್ಲಿ ರೌಂಡಿಗಿದೆ. ರೌಂಡ್ ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ ಇಲ್ಲಿ ಒಂದು ಆವಾಗಿನ ಕಾಲದಲ್ಲಿ ಬಸವಣ್ಣ ಅವರು ಇದ್ದಂಥ ಕಾಲದಲ್ಲಿ ಒಂದು ಬಾವಿ ಕೂಡ ಇತ್ತು ಅಂತ ಹೇಳ್ತಾರೆ. ಸೊ ಈಗ ಆ ಬಾವಿ ಅಂದರೆ ಈ ರೀತಿಯಾಗಿ ಮಾಡಿದ್ದಾರೆ, ಅಂದರೆ ಎಲ್ಲ ಕಂಪ್ಲೀಟಾಗಿ ಕ್ಲೋಸ್ ಮಾಡಿದ್ದಾರೆ. ಸೊ ಈ ಜಾಗದಲ್ಲಿ ಬಾವಿ ಇತ್ತು ಅಂತ ಹೇಳ್ತಾರೆ. ಸೊ ಈ ಪಕ್ಕ ನೀವು ನೋಡಿದ್ರಿ ಅಂತ ಹೇಳಿದ್ರೆ ಶಿವನೊಂದು ಮೂರ್ತಿ ಕೂಡ ಇದೆ. ಈ ಮೂರ್ತಿ ಆದಮೇಲೆ ಸೊ ನೆಕ್ಸ್ಟ್ ಇಲ್ಲೊಂದು ಶಿವಲಿಂಗ ಕೂಡ ಇದೆ, ನೀವೆಲ್ಲರೂ ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಈ ಕಡೆ ಅಲ್ಲಿ ನಂದಿ ಐತಿ, ನಿಮ್ಗೆ ತೋರಿಸ್ತೀನಿ. ಇವರೇ ಬಸವಣ್ಣವರು, ಇವರು ಬಸವಣ್ಣವರು. ಆಮೇಲೆ ಆ ಕಡೆ ನಾನು ತೋರಿಸಿನಲ್ಲ ನೀಲಾಂಬಿಕೆ ಅಂತ ಅವ್ರದ್ದು ಧರ್ಮಪತ್ನಿ. ಸೊ ಬನ್ನಿ ನಾನು ನಿಮಗೆ ನೆಕ್ಸ್ಟ್ ಅಲ್ಲಿ ನಂದಿ ಐತಿ, ನಂದಿ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಸ್ಟ್ರೇಟ್ ಶಿವಲಿಂಗ ಆದಮೇಲೆ ಈ ಕಡೆ ನಂದಿ. ಸೊ ನೋಡಿರಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ನಂದಿ ತುಂಬ ಬೃಹದಾಕಾರವಾಗೈತೆ. ಸೊ ಈ ರೀತಿಯಾಗಿ ನಂದಿ ಇರುವಂಥದ್ದು. ಸೊ ಸ್ನೇಹಿತರೆ ಇಲ್ಲಿ ಇನ್ನೊಂದು ಅಕ್ಕಿ ಆಮೇಲೆ ಎಣ್ಣೆ ಈ ಥರನೆಲ್ಲ ದೇವ್ರಿಗೆ ತರ್ತಾರೆ. ಅದನ್ನೆಲ್ಲ ಅಲ್ಲೆಲ್ಲ ಹಾಕ್ಬಿಟ್ಟಿರ್ತಾರೆ. ಅದು ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಆ ಥರ ಮಾಡಿದ್ರೆ ನಮ್ಮ ಜಾಗನ ನಾವು ಸ್ವಚ್ಛತೆ ಇಟ್ಕೋಬೇಕು. ಸೊ ನಾವೇ ಸ್ವಚ್ಛತೆ ಇಟ್ಕೊಳ್ಳಿಕ್ಕಂದ್ರೆ ಇಟ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಯಾರು ಇಟ್ಕೋತಾರೆ. ಸೊ ಅದಕ್ಕೆ ಆಯಾ ಒಂದು ಪ್ರಸಾದಗಳಿಗೆ ಅಲ್ಲೊಂದು ಡಬ್ಬಿ ಕೂಡ ಹಾಕಿರ್ತಾರೆ. ಎಣ್ಣೆ ಡಬ್ಬಿಲಿ ಹಾಕ್ರಿ, ಅಕ್ಕಿ ಡಬ್ಬಿಲಿ ಹಾಕ್ರಿ. ಇಲ್ಲಿ ಬಾಗಿಲ ಹತ್ರ ಈ ಹೊಸದಲ್ಲಿ ಈ ಥರ ಎಲ್ಲಿ ಇಡಕ್ಕೆ ಹೋಗ್ಬೇಡ್ರಿ. ಸೊ ನಾನು ನಿಮಗೆ ಹೊರಗೆ ಕರ್ಕೊಂಡು ಹೋಗ್ತೀನಿ ಬರ್ರಿ, ಯಾವ ರೀತಿಯಾಗಿದೆ ಅಂತ ನೆಕ್ಸ್ಟ್ ನೋಡೋಣ. ಸೊ ಅದು ನೀವು ನೋಡಿದ್ರಲ್ಲ, ಅದು ಒಳಗಡೆ ನಂದಿ ಇಲ್ಲಿ ಪೂರ್ತಿ ಹೊರಗಡೆ ಬಂದ್ರಿ ಅಂತ ಹೇಳಿದ್ರೆ ತುಂಬ ವಿಶಾಲವಾಗಿದೆ ಅಂತ ಒಂದು ದೇವಸ್ಥಾನ ಒಳಗಡೆ ಒಂದು ಜಾಗ ಕೂಡ ಇದೆ. ಸೊ ಈ ಒಂದು ದೇವಸ್ಥಾನ ಸ್ನೇಹಿತರೆ ನೀವೆಲ್ಲಿ ನೋಡ್ಬೋದು. ಈ ಒಂದು ದೇವಸ್ಥಾನ ಹಂಪಿ ಕಡೆ ಕೂಡ ಇದೆ. ಅಂದರೆ ಈ ಒಂದು ದೇವಸ್ಥಾನ ಅಲ್ಲ, ಈ ಥರ ಶೈಲಿಯಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನ, ಆಮೇಲೆ ಈ ಥರ ಶೈಲಿಯಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥ ದೇವಸ್ಥಾನ. ಸೊ ನೀವೆಲ್ಲ ನೋಡಿರ್ಬೋದು. ಬಸವನ ಬಾಗೇವಾಡಿ ಇಲ್ಲಿ ಬಂದರೆ ಅಂತ ಹೇಳಿದ್ರೆ ಎಲ್ಲರೂ ಒಂದು ಜಾಗದಲ್ಲಿ ನಿಂತು ಫೋಟೋ ತೆಗೆಸ್ಕೋತಾರೆ. ಏನಪ್ಪ ಇವ್ರು ಹಂಪಿಗೆ ಹೋಗಿದಾರ, ಬಾದಾಮಿಗೆ ಹೋಗಿದಾರ, ಪಟ್ಟದಕಲ್ಲು ಹೋಗಿದಾರ ಅಂತ ಅನ್ಕೋಬೋದು. ಸೊ ಎಲ್ಲಿ ಇಲ್ಲ, ಈ ಒಂದು ದೇವಸ್ಥಾನವೇ ದೇವಸ್ಥಾನ ಮುಂದೆನೇ ಅವ್ರು ನಿಂತ್ಕೊಂಡು ಫೋಟೋ ತಗೊಳ್ಳೋದು. ಸೊ ಅದೇ ಅಷ್ಟು ಪ್ರಖ್ಯಾತಿ ಹೊಂದಿದೆ. ಸೊ ಆಮೇಲೆ ನೀವು ಇಲ್ಲೊಂದು ಇದು ನೋಡ್ಬೋದು, ಪಲ್ಲಕ್ಕಿ ಅಂತ ಹೇಳ್ತೀವಲ್ಲ, ಜಾತ್ರೆ ಟೈಮಲ್ಲೆಲ್ಲ ಹೊತ್ಕೊಂಡು ಮೆರೆಸ್ತೀವಲ್ಲ, ಇಲ್ಲೊಂದು ಬೆಳ್ಳಿ ಪಲ್ಲಕ್ಕಿ ಕೂಡ ಇದೆ. ಸೊ ಇಲ್ಲಿ ನಂದಿ ಕೂಡ ಇದೆ, ಆಮೇಲೆ ಬಸವಣ್ಣವ್ರ ಮೂರ್ತಿ ಕೂಡ ಇಡ್ತಾರೆ ಅನ್ಸುತ್ತೆ ಇಲ್ಲಿ. ಸೊ ನೋಡಿ. ಸೊ ಸ್ನೇಹಿತರೆ ನಾನು ಹೇಳಿದ್ನಲ್ಲ, ಆ ಕಡೆ ಆಪೋಸಿಟಲ್ಲಿ ಸ್ಕೂಲ್ ಇದೆ, ಅದೆಲ್ಲ ಸ್ಕೂಲು. ಆಮೇಲೆ ಇದೆಲ್ಲ ದೇವಾಲಯ. ಆಮೇಲೆ ಈ ಕಡೆನೂ ಕೂಡ ಕಾಲೇಜ್ ಕೂಡ ಇರುವಂಥದ್ದು. ಸೊ ಸ್ನೇಹಿತರೆ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಅದು ಯಾವಾಗ ಏನು ಹಬ್ಬ ಹರಿದಿನಗಳು ಆಮೇಲೆ ಜಾತ್ರೆ ಟೈಮ್ ಇಲ್ಲದೆ ಇರ್ಬೇಕಾದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ಇನ್ನು ಜಾತ್ರೆ ಆಮೇಲೆ ವಾರ ದಿನಗಳು ಬಂದ್ರಿ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಸೊ ಇಲ್ಲಿ ತೋರ್ಸಕ್ಕಂಥ ಇದ್ದ ಸ್ಥಳ ಈ ಕಡೆ ನಾವು ಈಗ ಜಸ್ಟ್ ನಂದಿ ನೋಡಿದ್ವಿ. ನಂದಿ ಪಕ್ಕದಲ್ಲಿ ಅವರ ಧರ್ಮಪತ್ನಿಯಾದಂಥ ನೀಲಾಂಬಿಕೆ ಆಮೇಲೆ ಬಸವಣ್ಣವ್ರ ಮೂರ್ತಿ ಕೂಡ ನೋಡಿದ್ವಿ. ಸೊ ಸ್ನೇಹಿತರೆ ನಾವಿಲ್ಲಿ ಪ್ರತಿಯೊಂದು ದೇವಸ್ಥಾನದಲ್ಲಿ ಒಂದು ಮಹಾಪ್ರಸಾದಕ್ಕಂತೇಳಿ ಒಂದು ಸ್ಥಳ ಮೀಸಲಾಗಿರುತ್ತೆ. ಇಲ್ಲಿ ಕೂಡ ಅಷ್ಟೇ. ನೀವೇನು ಈ ಕಡೆ ದೇವಸ್ಥಾನ ಇದೆಯಲ್ಲ, ದೇವಸ್ಥಾನ ಬಂದು ಈ ಸ್ಟ್ರೇಟ್ ನೋಡಿದ್ರಿ ಅಂತ ಹೇಳಿದ್ರೆ ಇಲ್ಲೇ ಒಂದು ಇದು ಇದೆ, ಮಹಾಪ್ರಸಾದ ನಿಲಯ. ಸೊ ಯಾರ್ಯಾರು ಬಂದ್ರಿ ಅಂತ ಹೇಳಿದ್ರೆ ಇಲ್ಲಿ ನೀವು ಪ್ರಸಾದಗಳನ್ನ ಮಾಡ್ಕೊಳ್ರಿ. ಆಮೇಲೆ ತೆಂಗಿನಕಾಯಿ ಹೊಡುವಂಥ ಸ್ಥಳ ಕೂಡ ಅಲ್ಲೇ ಮೀಸಲು ಮಾಡಿ ಇಟ್ಟಿದ್ದಾರೆ ಅವರು. ಅಲ್ಲಿ ನೀವು ನೋಡ್ಬೋದು. ಸುಮ್ಮನೆ ಅಲ್ಲಿ ಹೊರಗಡೆ ಬಾಗಿಲಿಗೆ ಆಮೇಲೆ ಆ ಕಡೆ ಈ ಕಡೆ ಎಲ್ಲೂ ಹೊಡೆಯೋಕೆ ಹೋಗ್ಬಿಟ್ರಿ. ಯಾಕಂದರೆ ಅದರಿಂದ ನೀರು ಬಂದಿಂದ ನೊಣ ಅದು ಇದು ಸಿಕ್ಕಾಪಟ್ಟೆ ಸುಮ್ಮನೆ ಗಲೀಜೆಲ್ಲ ಆಗುತ್ತೆ. ಸೊ ನಾನು ಹೇಳೋದು ಇಷ್ಟೇ. ಸೊ ಆಮೇಲೆ ಇಲ್ಲೊಂದು ಇದು ಕೂಡ ಮಾಡಿದ್ದಾರೆ ಅವರು, ಗ್ಲಾಸ್. ಆ ಗ್ಲಾಸ್ ಯಾಕೆ ಮಾಡಿದಾರಪ್ಪ ಅಂತ ಹೇಳಿದ್ರೆ ಒಂದು ಬೆಳಕು ಕೂಡ ಬರಲಿ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ದೇವಸ್ಥಾನದ ಒಂದು ಆಲ್ ಓವರ್ ಇದು ನೋಡೋದಾದರೆ ತುಂಬ ಒಂದು ಶಿಲ್ಪಿತನ ಚಾಣಕ್ಯತನೆಯನ್ನು ಯೂಸ್ ಮಾಡಿಕೊಂಡು ಈ ಒಂದು ದೇವಸ್ಥಾನವನ್ನು ಕಟ್ಟಿರ್ಬೋದು. ಸೊ ಒಂದು ದೂರದಿಂದ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಯಾವ ರೀತಿ ಈ ದೇವಸ್ಥಾನ ಕಾಣಿಸ್ತದೆ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು. ಸಿಕ್ಕಾಪಟ್ಟೆ ಉದ್ದ ಇದೆ, ತುಂಬ ಉದ್ದವಾಗಿಯೇ ಈ ಒಂದು ದೇವಸ್ಥಾನ ಕಟ್ಟಿದ್ದಾರೆ. ಸೊ ಸ್ನೇಹಿತರೆ ಇನ್ನೊಂದು ಹೇಳ್ತೀನಿ ನಾನು, ಯಾವ್ಯಾವ ದೇವಸ್ಥಾನ ಹಳೆಯ ದೇವಸ್ಥಾನ ಇದೆ, ಹಳೆಯ ದೇವಸ್ಥಾನದ ಅವಾಗೇನು ಕಟ್ಟಿಸಿರ್ತಾರಲ್ಲ ಅರೌಂಡ್ 100 ವರ್ಷ 200 ವರ್ಷ 150 ವರ್ಷದ ಹಿಂದೆ ಕಟ್ಟಿಸಿದಾಗ ಆ ದೇವಸ್ಥಾನ ಅಕ್ಕಪಕ್ಕದಲ್ಲೇ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಸಂಪೂರ್ಣವಾಗೋಕ್ಕೆ
ಸ್ಕೂಲು ಮತ್ತು ಕಾಲೇಜ್ ಕೂಡ ಕಟ್ಟಿದ್ದಾರೆ. ಇದೇ ರೀತಿ ಮಾದರಿ ನಾವು ಎಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ ಸಿದ್ಧಗಂಗಾ ಮಠ ನೋಡ್ಬೋದು. ಸಿದ್ಧಗಂಗಾ ಮಠ ಆದಮೇಲೆ ನಮ್ಮ ಇಂಡಿ ತಾಲೂಕಿನ ಲಚಣ ಗ್ರಾಮದಲ್ಲಿ ಶ್ರೀ ಸಿದ್ಧಲಿಂಗ ಮಹಾರಾಜರವ್ರ ಮಠ ಕೂಡ ಇದೆ. ಅಲ್ಲೂ ಕೂಡ ITI ಕಾಲೇಜು, ಈ ಥರ ಆದಷ್ಟು ಹಿಂದೂ ದೇವಾಲಯಗಳು ಎಲ್ಲಿರುತ್ತೆ ಅದ್ರ ಪಕ್ಕನೇ ವಿದ್ಯಾರ್ಥಿಗಳು ಅದೇ ಒಂದು ವಾತಾವರಣದಲ್ಲಿ ಕಂಪ್ಲೀಟ್ ಆಗೋಕ್ಕೆ ಆ ಒಂದು ಕೆಲಸ ಕೂಡ ಮಾಡಿರ್ತಾರೆ ಅವರು. ಸೊ ಸ್ನೇಹಿತರೆ, ಎಲ್ಲರೂ ನೋಡಿದ್ರಲ್ಲ, ನಾನು ಇವತ್ತು ಈ ವಿಡಿಯೋದಲ್ಲಿ ನಮ್ಮ ಬಸವನ ಬಾಗೇವಾಡಿಯಲ್ಲಿ ಸುಪ್ರಸಿದ್ಧವಾಗಿದ್ದಂಥ ಅವರು ಜನ್ಮಸ್ಥಳ, ಆಮೇಲೆ ಬಸವನ ಬಾಗೇವಾಡಿಯಲ್ಲಿ ಇರ್ತಕ್ಕಂಥ ಬಸವೇಶ್ವರ ಒಂದು ದೇವಾಲಯ ನಾನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಸೊ ಇದೇ ರೀತಿಯಾಗಿ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಕಂಟೆಂಟ್ ತೊಗೊಂಡು ನಿಮ್ಮ ಮುಂದೆ ಬರ್ತಿದ್ದೀನಿ. ಸೊ ಅಲ್ಲಿವರೆಗೂ ಯಾರ್ಯಾರು ನಮ್ಮ ವಿಡಿಯೋನ ನೋಡ್ತಿದ್ದೀರಾ ಇಲ್ಲಿವರೆಗೂ ಕೊನೆವರೆಗೂ, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಇಲ್ಲಿಕಂದ್ರೆ ಡಿಸ್ಲೈಕ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಶೇರ್ ಮಾಡ್ಕೊಳ್ಳಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ.